1 ತಿಂಗಳಾಗಿದೆ ಆಲ್ರೆಡಿ ನಾವು ಈ ಜರ್ನಿನ ಶುರು ಮಾಡಿ. ನಾನು ಮಾರ್ಚ್ ತಿಂಗಳಲ್ಲಿ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನ ಶುರು ಮಾಡಬೇಕು ಅಂತಿದ್ದಾಗ ನಿಜವಾಗ್ಲೂ ಶುರು ಮಾಡ್ತೀನಾ? ಪ್ಲಸ್ ಶುರು ಮಾಡಿದಾಗ ನಾನು ಯೂಟ್ಯೂಬಲ್ಲಿ ಬೇರೆ ನಂದು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ವೀಡಿಯೋನ ಹಾನೆಸ್ಟಾಗಿ ಹಾಕಬೇಕು ಅನ್ನೋ ಜರ್ನಿನ ರೆಕಾರ್ಡ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಬೇರೆ ತೊಗೊಂಡಿದ್ದೆ. ಸೊ ಅದನ್ನು ನಾನು ಮಾಡೋಕ್ಕಾಗತ್ತಾ? ಇದೆಲ್ಲ ತುಂಬ ಯೋಚನೆಗಳಿತ್ತು. ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನಾನು ಅದನ್ನೆಲ್ಲ ಮಾಡಿದ್ದೀನಿ ಈ 1 ತಿಂಗಳು. ಸೊ ರೆಗ್ಯುಲರಾಗಿ ಸೇವಿಂಗ್ಸ್ ಮಾಡೋ ಹ್ಯಾಬಿಟ್ ಶುರು ಮಾಡಿದ್ದೀನಿ. ಅದೇ ನಂದು ದೊಡ್ಡ ಒಂದು ಸಕ್ಸಸ್ ಈ 1 ತಿಂಗಳಲ್ಲಿ. 2ನೇ ಸಕ್ಸಸ್ ಬಂದು ನಂಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರಲಿಲ್ಲ. ಹೇಗೆ ವೀಡಿಯೋ ರೆಕಾರ್ಡ್ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಚಿಕ್ಕದಾಗಿ ನನಗೇನು ಬರುತ್ತೆ ಅದನ್ನು ಕಲ್ತ್ಕೊಂಡು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇನ್ನು ಅದು ಹೋಗಬೇಕಾಗಿರೋ ದೂರ ತುಂಬ ಇದೆ. ಬಟ್ ಇವತ್ತಿಗೆ ನಾನು ಇಷ್ಟು ಮಾಡಿರೋದೇ ನನಗೆ ತುಂಬ ಖುಷಿ ಕೊಟ್ಟಿದೆ. ಇದೆಲ್ಲದಕ್ಕೂ ನನ್ನ ಎಫರ್ಟ್ಸ್ ಒಂದು ಕಡೆ ಆದರೆ ನಿಮ್ಮ ಸಪೋರ್ಟ್ ಇನ್ನೊಂದು ಕಡೆ. ಸೊ ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಾನು ಆದಷ್ಟು ನನ್ನ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನ ನಿಮಗೆ ಹಾನೆಸ್ಟಾಗಿ ಏನು ಮಾಡಿಕೊಂಡು ನಾನು ಸೇವ್ ಮಾಡ್ತೀನಿ, ಹೇಗೆ ಸೇವ್ ಮಾಡ್ತೀನಿ ಎಲ್ಲ ಹೇಳ್ತಾ ಬರ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬನ್ನಿ ವಿಡಿಯೋಗೆ ಹೋಗೋಣ. 1 ತಿಂಗಳಲ್ಲಿ ನಾವು ಇವಾಗ ಸದ್ಯಕ್ಕೆ ಎಷ್ಟು ಸೇವ್ ಮಾಡಿದ್ದೀವಿ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. 3 ವರ್ಷದಲ್ಲಿ 1 ಕೋಟಿ ಸೇರಿಸೋದೇ ನಮ್ಮ ಗುರಿ. ಅದರಲ್ಲಿ ಇವಾಗ ನಾವು ಬೈ ಗಾಡ್ಸ್ ಗ್ರೇಸ್ 1 ತಿಂಗಳನ್ನ ಮುಗಿಸಿದ್ದೀವಿ. ಸೊ ಈ ವಿಡಿಯೋನ ಮೂಲ ಉದ್ದೇಶ ಏನು ಅಂದರೆ, ನಾವು ಎಷ್ಟು ಸೇರಿಸಿದ್ದೀವಿ, ದುಡ್ಡು ಎಷ್ಟು ಸೇರಿದೆ ಅದು ಒಂದು ಕಡೆ. ಇನ್ನೊಂದು ಕಡೆ ಫಸ್ಟ್ ಸಕ್ಸಸ್ ನಾನು ಹೇಳ್ದಂಗೆ ಈ ಜರ್ನಿನ ಶುರು ಮಾಡಿದ್ದು. 2ನೇದು ನಾನು ಅಂದ್ಕೊಂಡ ಹಾಗೆ ರೆಕಾರ್ಡ್ ಮಾಡಿ ನಿಮ್ಮೆಲ್ಲರಿಗೂ ಹಾನೆಸ್ಟಾಗಿ ಅಪ್ಡೇಟ್ ಕೊಡಬೇಕು ಅಂತ ಅದನ್ನು ಇವತ್ತಿನ ತನಕ ಮಾಡಿದ್ದೀನಿ. ಸೊ ಇವತ್ತು ಎಷ್ಟು ಸೇವಿಂಗ್ಸ್ ಇದೆ ಅಂತ ಫಸ್ಟ್ ನೋಡೋಣ. ಅಂದರೆ ಯಾವ್ಯಾವ ಟೈಪ್. ಫಸ್ಟ್ ತಿಂಗಳು ನಾನು ತುಂಬ ಸಿಂಪಲ್ಲಾಗಿ ಇಡಬೇಕು ಅಂದ್ಕೊಂಡಿದ್ದೆ. ಹಂಗಂದರೆ ತುಂಬ ಒಂದು 2-3 ಕಡೆ ಮಾಡೋದು ಅದೆಲ್ಲ ಬೇಡ. ಫಸ್ಟು ಇದೊಂದು ಪ್ರಾಸೆಸ್ಸಾಗಿ ಶುರು ಮಾಡೋಣ. ಯಾಕಂದರೆ ಶುರು ಮಾಡೋದೇ ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಶುರು ಮಾಡೋಣ, ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಯಾವ ಟೈಪ್ ಮಾಡಬೇಕು ಸೇವಿಂಗ್ಸ್ ಅನ್ನೋದನ್ನು ನೋಡೋಣ. ಫಸ್ಟ್ ತಿಂಗಳು ಆದಷ್ಟು ಒಂದು ಸೇವಿಂಗ್ಸ್ ಇಟ್ಕೊಳ್ಳೋಣ. ಫಸ್ಟ್ ತಿಂಗಳು ಇಲ್ಲ ಫಸ್ಟ್ 2-3 ತಿಂಗಳು ಆ ಥರ. ಸೊ ಈಗ 1ನೇ ತಿಂಗಳಾಗಿದೆ. ನಾನು ಮಾಡಿರೋ ಸೇವಿಂಗ್ಸ್ ಒಂದೇ. ಏನು ಅಂದರೆ ನಮ್ಮ ಮಿಸ್ಟ್ರಿ ಬಾಕ್ಸ್. ಸೊ ಇವತ್ತು ನಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ ಟೋಟಲಾಗಿ ಎಷ್ಟಿದೆ ಅಂತ ನಾನು ನಿಮ್ಮೆಲ್ಲರ ಮುಂದೆ ಕೌಂಟ್ ಮಾಡ್ತೀನಿ. ಒಂದು ಏನು ತುಂಬ ಖುಷಿ ಕೊಡೋಂಥ ವಿಚಾರ ಅಂದರೆ, 3 ದಿವಸ ಮಧ್ಯ ನನಗೆ ಸ್ವಲ್ಪ ಆಫೀಸ್ ಕೆಲಸ ಅದರಲ್ಲೆಲ್ಲ ಬ್ಯುಸಿ ಆಗಿದ್ದರಿಂದ ನಾನು ಸೇವ್ ಮಾಡಲಿಲ್ಲ. ಅದು ಬಿಟ್ಟರೆ ಇಲ್ಲಿ ತನಕ ನಾನು ಯಾವತ್ತೂ ಮಿಸ್ ಮಾಡಿಲ್ಲ. ಕನ್ಸಿಸ್ಟೆಂಟಾಗಿ ಅದಕ್ಕೆ ದುಡ್ಡು ಹಾಕಿದ್ದೀನಿ. ಆ ಪ್ರಾಕ್ಟೀಸ್ ಬರೆಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಇರಲಿ, ಇಲ್ಲ ಬೇರೆ ಏನೇ ಹೆಲ್ತ್ ರಿಲೇಟೆಡ್ ಇರಲಿ, ಇಲ್ಲ ಫಿಟ್ನೆಸ್ ರಿಲೇಟೆಡ್ ಇರಲಿ, ಇಲ್ಲ ಪ್ರೊಫೆಷ್ನಲ್ ರಿಲೇಟೆಡ್ ಇರಲಿ, ಒಂದು ಪ್ರಾಕ್ಟೀಸ್ ಅಂತ ಬರೆಸ್ಕೊಳ್ಳೋದೇ ತುಂಬ ಕಷ್ಟ ಅಲ್ವಾ? ಸೊ ನನಗೆ ಈ 25 ದಿವಸದಿಂದ 30 ದಿವಸ ಅಂದರೆ ಮಾರ್ಚ್ ತಿಂಗಳಲ್ಲಿ ಆ ಪ್ರಾಕ್ಟೀಸ್ ಬಂದಿದೆ. ಅಂದರೆ ಕಂಟಿನ್ಯೂಸ್ ಆಗಿ ದಿನ ಸೇವಿಂಗ್ ಮಾಡೋ ಅಭ್ಯಾಸ ಬಂದಿದೆ. ಅದೇ ನನ್ನ ಫಸ್ಟ್ ಸಕ್ಸಸ್. 2ನೇದು ಎಷ್ಟೋ ₹100 ₹200 ಅದನ್ನು ಮರೀದೆ ನಾನು ದಿನ ಹಾಕ್ಕೊಂಡು ಬಂದಿದ್ದೀನಿ. ದಿನ ನಾನು ಏನು ಮಾಡ್ತಿದ್ದೆ, ಬೆಳಿಗ್ಗೆ ಇಲ್ಲ ಸಂಜೆ ನನಗೆ ಅಂತ ಖರ್ಚಿಗೆ ಒಂದು ಸ್ವಲ್ಪ ದುಡ್ಡು ಇಟ್ಕೋತಿದ್ದೆ ಅಲ್ಲ. ಸೊ ಅದರಲ್ಲಿ ಏನು ಮಿಕ್ಕಿದೆ, ಎಲ್ಲಾದರೂ ಬೇರೆ ಕಡೆ ಇದೆಯಾ ಅದನ್ನೆಲ್ಲ ನೋಡಿ ಅದರಿಂದ ಎಷ್ಟಿದೆಯೋ ಅದನ್ನು ಇದಕ್ಕೆ ಹಾಕಿದ್ದೀನಿ ನಾನು. ಸೊ ಎಷ್ಟಿದೆ ಅಂತ ಇವಾಗ ಕೌಂಟ್ ಮಾಡೋಣ ಬನ್ನಿ. ನಾನು ಫಸ್ಟು ಮಿಸ್ಟ್ರಿ ಬಾಕ್ಸ್ನ ಓಪನ್ ಮಾಡಿಕೊಂಡು ಇದರಲ್ಲಿರೋ ದುಡ್ಡನ್ನೆಲ್ಲ ನಾನು ಟೇಬಲ್ ಮೇಲೆ ಹಾಕ್ಕೋತೀನಿ. ಸೊ ಇದರಲ್ಲಿ ಆ್ಯಕ್ಚುಲಿ 500s ಇದೆ, 200s ಇದೆ ಆ್ಯಂಡ್ 100s ಇದೆ. ಸೊ ಪ್ರಿಡಾಮಿನೆಂಟಾಗಿ ಅದು 3 ಬಿಟ್ಟು ಬೇರೆ ಯಾವ ನೋಟು ನಾನು ಯೂಸ್ ಮಾಡಿಲ್ಲ. ಸೊ ನೀವು ಇದು ನಾನು ಪ್ಯಾರಲಲ್ ಮಾಡ್ತಿರುವಾಗಲೇ ಕೌಂಟ್ ಮಾಡ್ತಿರುವಾಗಲೇ ಪ್ಯಾರಲಲ್ ಆಗಿ ಬೈ ಚಾನ್ಸ್ ನೀವು ಏನಾದರೂ ನಿಮ್ಮ ಮಿಸ್ಟ್ರಿ ಬಾಕ್ಸ್ ಶುರು ಮಾಡಿದರೆ ದಯವಿಟ್ಟು ಅದನ್ನು ತೊಗೊಂಬಂದು ಕೌಂಟ್ ಮಾಡೋಕ್ಕೆ ನೀವು ಶುರು ಮಾಡಿ ನೋಡೋಣ. ನನ್ನ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟಿದೆ, ನಿಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟಿದೆ. ಆಮೇಲೆ ಈ ವಿಡಿಯೋ ಫುಲ್ ನೋಡಿದ ಮೇಲೆ ಲಾಸ್ಟಲ್ಲಿ ನಿಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಏನಂದರೆ ನಾನು ಶುರು ಮಾಡಿದ್ದು ಒಂದು ಚಿಕ್ಕ ಪ್ರಾಕ್ಟೀಸ್, ನಿಮಗೂ ಯಾರಾದರೂ ಒಂದು ಮೋಟಿವೇಶನ್ ಥರ ಆಗಿ ನೀವು ಶುರು ಮಾಡಿದರೆ ನನಗೆ ಅದಕ್ಕಿಂತ ಒಂದು ಇನ್ಸ್ಪೈರಿಂಗ್ ಆಗಿರೋ ಖುಷಿ ಇನ್ಯಾವುದೂ ಇಲ್ಲ ಅಲ್ವಾ? ಯಾಕಂದರೆ ನಾನು ಯಾವಾಗಲೂ ಹೇಳೋ ಥರ, ನಾವು ಬೆಳೆಯೋದು ಒಂದು, ನಮ್ಮ ಸುತ್ತ ಇರೋರು ಬೆಳೆದು ಅದನ್ನು ನಾವು ನೋಡಿ ಖುಷಿ ಪಡೋದು ಇನ್ನೊಂದು. ಸೊ ನನಗದು ತುಂಬಾ ಇಷ್ಟ ಆ್ಯಕ್ಚುಲಿ. ಸೊ ಫಸ್ಟು ನಾನು ಇದನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಕೈಯಲ್ಲಿ, ಆಮೇಲೆ ನಿಮಗೆ ಹೇಳ್ತೀನಿ ಎಷ್ಟಿದೆ ಅಂತ. ನಾನು ಆ್ಯಕ್ಚುಲಿ ಫಸ್ಟು ವೀಡಿಯೋ ಶುರು ಮಾಡೋಕ್ಕೆ ಮುಂಚೆನೇ ಜೋಡಿಸ್ಕೊಂಬಿಡೋಣ ಅಂತಿದ್ದೆ. ಬಟ್ ಏನಿದ್ರು ಎಮೋಷ್ನಲ್ ಆಗಿ ಅದನ್ನು ನೀವು ನಾನು ಬಾಕ್ಸಿಂದ ತೆಗೆದು ಈ ಥರ ಕೌಂಟ್ ಮಾಡೋದು ನೋಡಿ ಅದೊಂಥರ ನಮಗೊಂದು ಎಮೋಷ್ನಲ್ ಟಚ್ ಇರುತ್ತಲ್ವ. ನಿಮಗೂ ಗೊತ್ತಾಗುತ್ತೆ ನಾನು ನಿಮ್ಮ ಮುಂದೆನೇ ನೀಟಾಗಿ ಬಾಕ್ಸ್ ಓಪನ್ ಮಾಡ್ತೀನಿ, ಬೇರೆ ಏನೂ ಒಂಥರ ರಾಂಗ್ ಪ್ರಾಕ್ಟೀಸ್ ಥರ ಏನೂ ಮಾಡ್ತಿಲ್ಲ ಅಂತ. ಸೊ ಅದಕ್ಕೆ ವೀಡಿಯೋನಲ್ಲೇ ಬಾಕ್ಸ್ ತೆಗೆದು ವೀಡಿಯೋನಲ್ಲೇ ಓಪನ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದು.
ನಾನು ನೋಡ್ತಿರೋ ಪ್ರಕಾರ 100s ಜಾಸ್ತಿ ಇದೆ, 500 ಒಂಚೂರು ಕಮ್ಮಿನೇ ಇರೋದು, 200 ಕಮ್ಮಿನೇ ಇರೋದು. ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಕೈಯಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡಿ. ನಾವು ಮಿಸ್ಟ್ರಿ ಬಾಕ್ಸಲ್ಲಿ ಈ 25 ದಿವಸ ಇಲ್ಲ ಈ ಮಾರ್ಚ್ ತಿಂಗಳಲ್ಲಿ ಸೇರಿಸಿರೋ ದುಡ್ಡು ಇಷ್ಟು. ಹೋಪ್ಫುಲಿ ನಿಮಗೆ ಇದು ಕಾಣ್ತಿದೆ ಅನ್ಕೋತೀನಿ. ಸೊ ನಾನಿವಾಗ ಇದನ್ನು ಕೌಂಟ್ ಮಾಡ್ತೀನಿ. 100s, 45 ನೋಟ್ಸ್ ಇದೆ, 200s 5 ನೋಟ್ಸ್ ಇದೆ, 500s 11 ನೋಟ್ಸ್ ಇದೆ. ಸೊ ಈಗ ಮೂರು ಇಲ್ಲಿ ಕ್ಯಾಲ್ಕುಲೇಟ್ ಇಟ್ಕೊಂಡಿದ್ದೀನಿ, ಕೌಂಟ್ ಮಾಡಿದ್ದಕ್ಕೆ 11,000 ಬಂದಿದೆ. ಸೊ ನಾವು ಈ ಒಂದು ತಿಂಗಳಲ್ಲಿ ಸೇರಿಸಿರೋ ವ್ಯಾಲ್ಯೂ 11,000 ರುಪೀಸ್. ಸೊ ಈಗ ನಮಗೆ ಗೊತ್ತಾಯಿತು ಫಸ್ಟ್ ಮಂತ್ ನಾವು ಎಷ್ಟು ಸೇರಿಸಿದ್ದೀವಿ ಅಂತ ಅಲ್ವಾ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ, ಇವಾಗ ನಿಮಗೆ ಈ 11,000 ನಾನು ಸೇರಿಸಿದ್ದೀನಿ ಅಂತ ಗೊತ್ತಾದ ತಕ್ಷಣ ಸ್ವಲ್ಪ ಜನಕ್ಕೆ ಇದು ಜಾಸ್ತಿ ಅನಿಸ್ಬೋದು, ಸ್ವಲ್ಪ ಜನಕ್ಕೆ ಇದು ಕಮ್ಮಿ ಅನಿಸ್ಬೋದು, ಸ್ವಲ್ಪ ಜನಕ್ಕೆ ಇಷ್ಟು 11,000 ಮಾತ್ರ ಸೇರಿಸಿದ್ರೆ 1 ಕೋಟಿಗೆ ನಾವು ಯಾವಾಗ ಮುಟ್ಟೋದು ಅಂತ ಡೌಟ್ಸ್ ಬರ್ಬೋದು. ಅದೆಲ್ಲ ಡೌಟ್ಸು ಕರೆಕ್ಟೇ. ಬಟ್ ನಾನೇನು ಹೇಳ್ತಿರೋದು ಅಂದರೆ, ಇದು ನಮ್ಮ ಜಸ್ಟ್ ಫಸ್ಟ್ ತಿಂಗಳು ಪ್ರೋಗ್ರೆಸ್ ಅಷ್ಟೇ. ಯಾವಾಗಲೂ ನಾವು ಒಂದು ವಿಷಯನ ತೊಗೊಂಡಾಗ ಅದನ್ನು ಸ್ಟಾರ್ಟ್ ಮಾಡಿದ್ದೀವಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಎರಡನೇದು, ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ದಿವಸ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಿದ್ವಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಸೊ ನನ್ನ ಒಪಿನಿಯನ್ ಏನು ಅಂದರೆ, ಇದರಲ್ಲಿ ಇವಾಗ 11,000 ಇದೆ, ಬಟ್ ಇದರಲ್ಲಿ ಎಷ್ಟಿದ್ರೂ ನಾವಿವಾಗ 0ಇಂದ 11,000ಕ್ಕೆ ಬಂದಿದ್ದೀವಿ. ಅಂದರೆ ಅಟ್ಲೀಸ್ಟ್ ಏನೋ ಒಂದು ಪ್ರೋಗ್ರೆಸ್ ಮಾಡಿದ್ದೀವಿ. ಇದು ತಿಂಗಳ ಹೇಗೆ ಜಾಸ್ತಿ ಮಾಡೋದು, ನೆಕ್ಸ್ಟು ಏನೇನು ಟೈಪ್ ಆಫ್ ಸೇವಿಂಗ್ಸ್ ತರೋದು, ಎಲ್ಲೆಲ್ಲಿ ಸೇರಿಸ್ತೀವಿ, ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದೆಲ್ಲ ಹೇಳ್ತೀನಿ. ಸೊ ಎಸ್, ನಮ್ಮ 3 ವರ್ಷದ ಜರ್ನಿನಲ್ಲಿ 1 ಕೋಟಿ ಸೇರಿಸೋ ಈ ಪ್ರಯಾಣದಲ್ಲಿ ಫಸ್ಟ್ ಮಂತ್ ನಾವು ಸಕ್ಸಸ್ಫುಲ್ಲಾಗಿ ಪ್ರೋಗ್ರೆಸ್ ಮಾಡಿದ್ದೀವಿ. ನಾವು ಸೇರಿಸಿರೋ ದುಡ್ಡಿನ ಟೋಟಲ್ ವ್ಯಾಲ್ಯೂ ಬಂದು 11,000. ಸೊ ಇದೇ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಇದೆಲ್ಲ ನಿಮ್ಮ ಹತ್ರ ಹಾನೆಸ್ಟಾಗಿ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ. ಸೊ ಇವಾಗ ನೀವೇನು ಮಾಡಿ ಅಂದರೆ, ನಾನು ಹೇಳಿದ ಹಾಗೆ ನೀವು ಆಲ್ರೆಡಿ ನಾನು ಕೌಂಟ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮ್ಮ ಮಿಸ್ಟ್ರಿ ಬಾಕ್ಸಲ್ಲೂ ನೀವು ಎಷ್ಟಿದೆ ಅಂತ ಕೌಂಟ್ ಮಾಡಿದರೆ ಕಮೆಂಟಲ್ಲಿ ನಿಮ್ಮ ಈ ತಿಂಗಳಿನ ಸೇವಿಂಗ್ಸ್ ಎಷ್ಟಿದೆ ಅಂತ ಹಾಕಿ. ಯಾವಾಗಲೂ ತಿಳ್ಕೊಳ್ಳಿ, ಕಡಿಮೆ ಸೇರಿಸಿದೀವ ಜಾಸ್ತಿ ಸೇರಿಸಿದೀವ ಅದು ತುಂಬ ಸೆಕೆಂಡ್ರಿ. ಪ್ರೈಮರಿ ಬಂದು ಫಸ್ಟು ಸೇರಿಸ್ತಿದ್ದೀವ, ನಾವು ಅಂದ್ಕೊಂಡಾಗೆ ಆ ಸೇವಿಂಗ್ಸ್ ದಾರಿಲಿ ನಾವು ಎಂಟ್ರ್ ಆಗಿದ್ದೀವ. ಯಾಕಂದರೆ ನೀವು ಒಂದು 6 ತಿಂಗಳು 1 ವರ್ಷ ಈ ಪ್ರಾಕ್ಟೀಸ್ನ ಮಾಡಿಬಿಟ್ರೆ ಆಮೇಲೆ ನೀವು ಬೇಡ ಅಂದ್ರೂ ನಿಮ್ಗೆ ಇದನ್ನು ಬಿಡೋದಕ್ಕಾಗಲ್ಲ. ಸೊ ಅದೇ ಇದರ ಮೋಟಿವೇಶನ್ ಅಲ್ಲ, ಇದರಲ್ಲಿ ಹಿಂದೆ ಇರೋ ಒಂದು ಡ್ರೈವಿಂಗ್ ಫೋರ್ಸ್. ಸೊ ನನ್ನ ಈ 1 ತಿಂಗಳ ಸೇವಿಂಗ್ಸ್ ಮಿಸ್ಟ್ರಿ ಬಾಕ್ಸಲ್ಲಿ ಇರೋದು 11,000 ರುಪೀಸ್. ಸೊ ನಿಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟಿದೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾನೆಸ್ಟಾಗಿ ನಾನು ಎಷ್ಟು ಸೇರಿಸಿದ್ದೀನಿ ಅಂತ ಹೇಳಿದ್ದೀನಿ. ಇನ್ಮೇಲೆ ಇದೇ ಥರ ನಾವು ರೆಗ್ಯುಲರಾಗಿ ಇನ್ನೇನೇನು ಸೇವ್ ಮಾಡ್ತೀವಿ, ನೆಕ್ಸ್ಟ್ ಮಂತಿಂದ ಎಷ್ಟಾಗುತ್ತೆ, ಮಂತ್ಲಿ ಎಷ್ಟಾಗುತ್ತೆ, 1 ಇಯರ್ಗೆ ಎಷ್ಟಾಗುತ್ತೆ ಎಲ್ಲ ನಾನು ಹೇಳ್ಕೊಂಡು ಹೋಗ್ತೀನಿ ನನ್ನ ಫುಲ್ ಜರ್ನಿ. ನೀವು ಆಲ್ರೆಡಿ ತುಂಬ ಸಪೋರ್ಟ್ ಕೊಡ್ತಿದ್ದೀರಾ, ಇದೇ ಸಪೋರ್ಟ್ನ ಕಂಟಿನ್ಯೂ ಮಾಡಿ. ನನ್ನ ಈ 3 ವರ್ಷದ ಜರ್ನಿ 1 ಕೋಟಿ ಸೇರಿಸ್ತೀನಾ ಇಲ್ವಾ, ಹೇಗಿರುತ್ತೆ ಅಂತ ಫಾಲೋ ಮಾಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಸೊ ನಾನು ಯಾವಾಗಲೂ ಹೇಳೋ ಥರ, ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ಈ ವಿಡಿಯೋ ನೋಡೋಕ್ಕೆ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.